ರಾಜ್ಯ ಸರ್ಕಾರದ ವಿರುದ್ಧ 40% ಕಮಿಷನ್ ಆರೋಪ ಕೇಳಿ ಬರ್ತಾ ಇದೆ. ಶಿವಮೊಗ್ಗದಲ್ಲಿ ಆರ್ ಮಂಜುನಾಥ್ ಹೀಗಂತ ಗಂಭೀರವಾಗಿ ಆರೋಪಿಸುತ್ತಿರುವುದು. ರಾಜ್ಯ ಸರ್ಕಾರದ ವಿರುದ್ಧ 40% ಕಮಿಷನ್ ಪಡ್ಕೊಳ್ಳುವ ಆರೋಪವನ್ನ ಶಿವಮೊಗ್ಗದಲ್ಲಿ ಆರ್ ಮಂಜುನಾಥ್ ಗಂಭೀರವಾಗಿ ಆರೋಪಿಸುತ್ತಿದ್ದಾರೆ. ರಾಜ್ಯ ಗುತ್ತಿಗೆದಾರರ ಸಂಘದ ಅಧ್ಯಕ್ಷ ಆರ್ ಮಂಜುನಾಥ್ ಗುತ್ತಿಗೆದಾರರ ಸಂಘದ ಅಭಿನಂದನಾ ಸಭೆಯಲ್ಲಿ ಆರೋಪಿಸಿರೋದು. ಹಿಂದಿನ ಸರ್ಕಾರದಲ್ಲಿ ಅಂದ್ರೆ ಬಿಜೆಪಿ ಸರ್ಕಾರದಲ್ಲಿ 40% ಇತ್ತು, ಈಗ ಮತ್ತಷ್ಟು ಜಾಸ್ತಿ ಆಗಿದೆ. ಹಾಗಂತ ನೇರವಾಗಿ ಹೇಳೋದಕ್ಕೆ ಬರುವುದಿಲ್ಲ ಅಂತ ಮಂಜುನಾಥ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇನ್ನು ಕಮಿಷನ್ ತೆಗೆದುಕೊಳ್ಳೋದು ಸ್ಥಳೀಯ ಗುತ್ತಿಗೆದಾರರು, ಅಧಿಕಾರಿಗಳ ಮೇಲೆ ಅದು ನಿರ್ಧಾರ ಆಗಿರತ್ತೆ ಅಂತ ಮಂಜುನಾಥ್ ಹೊಸದೊಂದು ಬಾಂಬ್ ಸ್ಫೋಟಿಸಿದ್ದಾರೆ. ಅದರ ಜೊತೆಗೆ ಹಳ್ಳಿಯ ಕಡೆ ಕೆಲಸ ಮಾಡೋದು ಅಷ್ಟೊಂದು ಸುಲಭ ಅಲ್ಲ. ರಾಜ್ಯ ಸರ್ಕಾರದ ವಿರುದ್ಧ 40% ಕಮಿಷನ್ ಆರೋಪ ಮಾಡಿರುವುದು ಶಿವಮೊಗ್ಗದಲ್ಲಿ ಆರ್ ಮಂಜುನಾಥ್. ಹಳ್ಳಿಯ ಕಡೆ ಕೆಲಸ ಮಾಡೋದು ಅಷ್ಟೊಂದು ಸುಲಭ ಅಲ್ಲ, ಯಾಕಂದ್ರೆ ನಮ್ಮ ವಿರುದ್ಧ ಸಾಕಷ್ಟು ಮೂಕರ್ಜಿಗಳು ಬರುತ್ತೆ. ಇನ್ನು ಪ್ರಸ್ತುತ ಸಂದರ್ಭದಲ್ಲೂ ಕೂಡ ಕಾಂಟ್ರಾಕ್ಟರ್ಸ್ ಅಂದ್ರೆ ಗುತ್ತಿಗೆದಾರರು ಸಾಕಷ್ಟು ಕಷ್ಟದಲ್ಲಿದ್ದಾರೆ. ಹಾಗಾಗಿ ನಾವು ಮಾಡಿದ ಕೆಲಸಕ್ಕೆ ಸರಿಯಾದ ಸಮಯದಲ್ಲಿ ಹಣ ಸಿಗ್ತಾ ಇಲ್ಲ. ಹಿಂದಿನ ಸರ್ಕಾರಕ್ಕಿಂತ ಈಗಿನ ಸರ್ಕಾರದಲ್ಲಿ ಅದು ಜಾಸ್ತಿ ಆಗ್ತಾ ಇದೆ, ಅಂದ್ರೆ ಕಮಿಷನ್ ಜಾಸ್ತಿ ಆಗ್ತಾ ಇದೆ. ನಾವು ಅದೇ ಜಾಸ್ತಿ ಅಂತ ಆರೋಪಿಸಿ ಅದನ್ನ ವಿರೋಧ ಮಾಡಿದ್ವಿ. ಇನ್ನು ಅದರ ಪ್ರಯೋಜನವನ್ನ ಪಡ್ಕೊಂಡು ಕೈ ಸರ್ಕಾರ ಅಧಿಕಾರಕ್ಕೆ ಬಂದಿದೆ. ಅಂದ್ರೆ ಪೇ ಸಿಎಂ ಅಂತ ಕ್ಯಾಂಪೇನ್ ಮಾಡಿತ್ತಲ್ಲ, ಅದನ್ನ ನೆನಪಿಸ್ಕೊಂಡಿರುವಂತ ಬಗೆ ಇದು. ಆದ್ರೆ ಈಗ ಹಿಂದಿನ ಸರ್ಕಾರಕ್ಕಿಂತ ಹೆಚ್ಚಿಗೆ ನಡೀತಾ ಇದೆ. ಇದು ಗುತ್ತಿಗೆದಾರರ ದುರ್ದೈವ ಅಂತ ಮಂಜುನಾಥ್ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಕ್ಯಾಂಪೇನ್ ನಡೀತಾ ಇದ್ದಂತಹ ಸಂದರ್ಭ ವಿಧಾನಸಭಾ ಎಲೆಕ್ಷನ್ ಅಲ್ಲಿ ಆಗ 40% ಕಮಿಷನ್ ಅಂತ ಬೊಮ್ಮಾಯಿ ಅವರ QR ಕೋಡ್ ಅನ್ನ ಇಟ್ಕೊಂಡು ಏನು ಆರೋಪ ಮಾಡಿದಂತ ರಾಜ್ಯ ಸರ್ಕಾರ ಈಗ ಅವರು ಕೂಡ ಅದೇ ಮಾಡ್ತಾ ಇದ್ದಾರೆ ಅಂತ ಮಂಜುನಾಥ್ ಆರೋಪಿಸಿರೋದು ಮಾತನಾಡಿದರೆ ಒಮ್ಮೆ ನೋಡ್ಕೊಂಡ್ಬರೋಣ. ಸ್ನೇಹಿತರೆ, ಅದು ನಿಜವಾಗ್ಲೂ ಕರೆಕ್ಟ್. ಅದು ನಾವು ನಿಜವಾಗ್ಲೂ ಗುತ್ತಿಗೆದಾರರು ಇವತ್ತು ನಮ್ಮ ಕರ್ನಾಟಕ ಸರ್ಕಾರದಲ್ಲಿ ನಾವು ಕಷ್ಟದಲ್ಲೇ ಇದ್ದೀವಿ, ತುಂಬಾ ಕಷ್ಟದಲ್ಲಿದ್ದೀವಿ. ಯಾಕಪ್ಪ ಅಂದ್ರೆ ನಮಗೆ ಸರಿಯಾದ ಪೇಮೆಂಟ್ ಆಗ್ತಾ ಇಲ್ಲ. ಅಂದ್ರೆ ಹಿಂದಿನ ಸರ್ಕಾರಕ್ಕಿಂತ ಈಗಿನ ಸರ್ಕಾರ ಬಹಳ ಏನು ನಾವು ಕೇಳ್ತೀರಲ್ಲ ಅದು ಜಾಸ್ತಿ ಆಗಿದೆ. ಅದು ಇದಂತೂ ಶತಸಿದ್ಧ. ನಾವು ಯಾಕಂದ್ರೆ ನಾವು ಇರೋ ವಿಚಾರ ನಿಮ್ ಮುಂದೆ ಹೇಳ್ಬೇಕಾಗ್ತಿದೆ ನಾವು. ಯಾಕಂದ್ರೆ ಹಿಂದಿನ ಸರ್ಕಾರದ ನಾವು ಅದೇ ಜಾಸ್ತಿ ಅಂತಂದೇಳಿ ನಮ್ಮ ಮಾನ್ಯ ಕೆಂಪಣ್ಣವರಾಗಿರ್ಬೋದು, ನಮ್ಮ ಸೇಜ್ಜಿ ಆಗಿರ್ಬೋದು, ನಮ್ಮ ರವೀಂದ್ರ ಸರ್ ಆಗಿರ್ಬೋದು, ನಮ್ಮೆಲ್ಲ ಉಪಾಧ್ಯಕ್ಷರುಗಳು ಕಾರ್ಯಾಧ್ಯಕ್ಷರುಗಳು ಎಲ್ಲರೂ ನಾವು ಅಪೋಸ್ ಮಾಡಿದ್ವಿ. ಅದನ್ನ ಉಪಯೋಗ ಪಡ್ಕೊಂಡು ಈಗಿನ ಸರ್ಕಾರ ಅಧಿಕಾರಕ್ಕೆ ಬಂತು. ಆದ್ರೆ ಈಗ ಸರ್ಕಾರ ಮಾಡ್ತಿರೋದೇನು ಅದಕ್ಕಿಂತ ಜಾಸ್ತಿನೇ ಮಾಡ್ತಾ ಇದೆ. ಇದು ನಮಗೆ ನಮ್ ದುರ್ದೈವ, ಕಂಟ್ರಾಕ್ಟರ್ಗಳು ದುರ್ದೈವ ಅಂತಂದೇಳಿ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ಸ್ನೇಹಿತರೆ, ಅದು ನಿಜವಾಗ್ಲೂ ಕರೆಕ್ಟ್. ಅದು ನಾವು ನಿಜವಾಗ್ಲೂ ಗುತ್ತಿಗೆದಾರರು ಇವತ್ತು ನಮ್ಮ ಕರ್ನಾಟಕ ಸರ್ಕಾರದಲ್ಲಿ ನಾವು ಕಷ್ಟದಲ್ಲೇ ಇದ್ದೀವಿ,